ಮಾಜಿ ಮುಖ್ಯಮಂತ್ರಿಗಳು ನನ್ನ ಆತ್ಮೀಯರು ಮತ್ತು ನನ್ನ ಹಿರಿಯರಾಗಿರ್ತಕ್ಕಂಥ ಜೆ.ಎಚ್. ಪಟೇಲ್ರವರ ಕಾರಿಗನೂರಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಸನ್ಮಾನ್ಯ ಜೆ.ಎಚ್. ಪಟೇಲ್ ಸಾಹೇಬರು ಆ ಸ್ಕೂಲ್ನಲ್ಲಿ ಕಾರಿಗನೂರಲ್ಲಿ ಬಾಲ್ಯ ಜೀವನದಲ್ಲಿ ಓದಿದ್ರು. ಇವತ್ತು ಜೆ.ಎಚ್. ಪಟೇಲರು ನಮ್ಮ ಮಧ್ಯದಲ್ಲಂತೂ ಇಲ್ಲ. ಅವರಿಲ್ಲ ಅಂತ ಇರಲಿ ಬಿಡೋದಕ್ಕೆ ಈ ಶಾಲೆಯ ಕನ್ನಡ ಶಾಲೆ, ಸರ್ಕಾರಿ ಕನ್ನಡ ಶಾಲೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಅದ. ಸುಮಾರು ಅಂದಾಜು 17 ರೂಮ್ಗಳಿರ್ತಕ್ಕಂಥ ಅದು ಒಂದು ಕನ್ನಡದ ಶಾಲೆ. ಆ 17 ರೂಮಲ್ಲಿ 2 ರೂಮ್ ಮಾತ್ರ ಮಕ್ಕಳು ಕೂಡುವಂಥ ವ್ಯವಸ್ಥೆ ಅದ ಅಲ್ಲಿ. ಇನ್ನು 15 ರೂಮು ಸಂಪೂರ್ಣ ನಾಶ ಆಗೋಗ್ಯಾವ. ಈಗ ಬೀಳ್ತದೋ ಆಗ ಬೀಳ್ತದೋ ಅನ್ನೋ ಪರಿಸ್ಥಿತಿನಲ್ಲದ. ಆದರೆ ಇಲ್ಲಿವರೆಗೂ ಕೂಡ ಸರ್ಕಾರ ಅದ್ರ ಬಗ್ಗೆ ಭಾಳ ಚಿಂತನೆಯನ್ನು ಮಾಡಿಲ್ಲ. ನಾನು ಇವತ್ತು ಬೆಳಗ್ಗೆ ಇವತ್ತು ಬೆಳಗ್ಗೆ ನಾ ಪತ್ರಿಕೆ ನೋಡಿದೆ, ಒಂದು ಯಾವುದೋ ಒಂದು ಪೇಪರು ನಿನ್ನೆ ಬೆಳಗಿದ್ದು ನೋಡಿದಾಗ ಅದು ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಅಲ್ಲ, ಒಬ್ಬ ಅಂಥ ಕಾರಿಗನೂರಂಥ ಊರೊಳಗೆ 15 ರೂಮ್ಗಳು ಬೀಳು ಪರಿಸ್ಥಿತಿಗದವ, 2 ಸರಿ ಅದಾವ ಅಂತ ಹೇಳಿದ್ರೆ ಇದು ನಾಚಿಗೇಡಿ ಕೆಲಸ. ಇದು ಯಾರ್ಯಾರು ನೋಡಬೇಕಿತ್ತು, ಸರ್ಕಾರದ ಜವಾಬ್ದಾರಿ ಅದು ನಮ್ಮ ಯಾರ ಜವಾಬ್ದಾರಿ ಅಲ್ಲ. ಆದರೆ ಇವತ್ತು ಕೂಡ ಸರ್ಕಾರ ಅದನ್ನು ಏನೂ ಮಾಡಿಲ್ಲ. ಅದನ್ನು ನಾನು ಭಾಳ ಸೀರಿಯಸ್ ಆಗಿ ಯೋಚನೆ ಮಾಡಿ ಜೆ.ಎಚ್. ಪಟೇಲ್ರು ನನ್ನ ಗುರುಗಳು, ನನ್ನ ಆತ್ಮೀಯರು, ನನ್ನ ಹಿರಿಯರು. ಬರೀ ಅವ್ರಿಗೆ ಅಷ್ಟೇ ಅಲ್ಲ, ಭಾಳ ಜನ ಹೇಳ್ತಾರೆ 35 ವರ್ಷ 40 ವರ್ಷ ಆದರೂ ಇವತ್ತಿಗೂ ಕೂಡ ನಾನು ರಾಮಕೃಷ್ಣ ಹೆಗಡೆ ಮತ್ತು ಪಟೇಲ್ರನ್ನು ಮರ್ತಿಲ್ಲ. ಸುಂದರವಾಗಿ ನನ್ನ ತೋಟದಲ್ಲಿ ನನ್ನ 2 ಮಕ್ಕಳಿಗೆ ಸುಂದರವಾದಂಥ ಮನೆಯನ್ನು ಕಟ್ಟಿ ಆ ಮನೆಯ ಹೆಸರನ್ನು ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಜೆ.ಎಚ್. ಪಟೇಲ್ ನಿವಾಸ ಅಂತೇಳಿ ಹೆಸರಿಡ್ತಕ್ಕಂಥ ಪ್ರಯಾಸ ಇವತ್ತಿನ ದಿನಮಾನದಲ್ಲಿ 40 ವರ್ಷಗಳ ನಂತರ ಅದನ್ನು ನಾ ಮಾಡಿದ್ದೆ. ಆದರೆ ಇವತ್ತು ನನಗೆ ಅದು ಕೆಟ್ಟ ಅನ್ನಿಸ್ತು. ಆ ಸ್ಕೂಲದು ವ್ಯವಸ್ಥೆ ಇಲ್ಲ, ಈ ರೀತಿ ಅದ ಅಂತೇಳಿ ಓದಿ ತುಂಬ ನನಗೆ ನೋವು ಆಗ್ಯದ, ಕೆಟ್ಟು ಆಗ್ಯದ. ಅದಕ್ಕೆ ಇದರ ಸಂಪೂರ್ಣ ಜವಾಬ್ದಾರಿ ಎಷ್ಟು ಸಾಧ್ಯದನೋ ಮಾಡಿಸ್ಲಿಕ್ಕೆ ಅದನ್ನ ಜವಾಬ್ದಾರಿ ನಾನೇ ತೊಗೋಬೇಕು ಅಂಥೇಳಿ ನಾನು ತೀರ್ಮಾನ ಮಾಡಿದ್ದೀನಿ. ಆ ಜವಾಬ್ದಾರಿಯನ್ನು ಯಾವುದೋ ಒಂದು ಯೋಚನೆ ಯಾವುದೋ ಹೆಂಗೋ ನಾವು ಮಾಡಿ ಒಟ್ಟು ಆ ಶಾಲೆ ಕಟ್ಟಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾನು ವಹಿಸ್ಕೋಬೇಕು ಅಂತ ಮಾಡೀನಿ ಅಂಥೇಳಿ ಸಂದರ್ಭದಲ್ಲಿ ಇಷ್ಟು ಹೇಳಿ. ಕಾರಿಗನೂರು ದಾವಣಗೆರೆ ಡಿಸ್ಟಿಕ್, ದಾವಣಗೆರೆ ಸಾರಿ ದಾವಣಗೆರೆ ಡಿಸ್ಟಿಕ್. ಏನು ಮಾಡೋದು ನೋಡೋಣ್ರಿ, ಏನು ಹೆಂಗೆ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಮಾಡಿದ್ರೆ ನಮ್ಗೇನು ಬಿಜಾಪುರ ಅಂದ್ರೆ ನಮ್ಗೆ NTPC ಇಂದ ಏನು ಇದು ಕೊಡಿಸ್ಬೋದು, ನೋಡೋಣ್ರಿ ಅದು ಒಟ್ಟು ಯಾವ್ದ್ರಿಂದ ಒಟ್ಟು ಮಾಡಿಸ್ ಜವಾಬ್ದಾರಿ. ಸಿದ್ದೇಶ್ವರ GM ಸಿದ್ದೇಶ್ವರ ದೊಡ್ಡ ದೊಡ್ಡ ಕಂಪ್ನಿ ಅದಾವು. ಅಲ್ಲಿ ಶಿವಶಂಕರ್ ಬಗ್ಗೆ ದಾಡಿಗದ ಎಲ್ಲ ನೋಡ್ರಿ ಇದ್ರಾಗ ಅಲ್ಲ ನೋಡ್ರಿ, ಅದಕ್ಕಿಂತ ಶ್ರೀಮಂತರು ಅದಾರ. ಅವ್ರು ಮನ್ಯಾಗ ರೊಕ್ಕ ಒಟ್ಟಿಟ್ಟಾರ, ಅವ್ರ ಮನಿ ರೇಡ್ ಮಾಡಿದ್ರೆ 100 ಕೋಟಿ ಗಟ್ಟಲೆ ಸಿಗ್ತದೆ. ಅಂಥವ್ರ ಮನುಷ್ಯನಾಗ ಬರಲ್ಲ. ಏನು ಮಾಡೋದು, ನಾವು ಮಾಡ್ತೇವೆ ತೋರಿ. ಅದನ್ನ ಅವ್ರಿಗೆ ಹೋಗಿ ಹೇಳ್ತೀನಿ, ಅವ್ರಿಗೂ ಹೇಳ್ತೀನಿ, ನಾನು ಬಿಡೋದಿಲ್ಲ. ನನ್ನ ಊರಾಗ ನೋಡಿರಲಿಲ್ಲ. ನಾನು ಕಲಿತ ಶಾಲೆ ಹೆಂಗೆ ಮಾಡಿದ್ದೀನಿ. 1.5 ಕೋಟಿ ರೂಪಾಯಿ ಸರ್ಕಾರದಿಂದ ಖರ್ಚು ಮಾಡಿಸಿ ಹಳಿ ಶಾಲೆ. ಬಹುಶಃ ರಾಜ್ಯದಲ್ಲಿ ಇದು ಮೊಟ್ಟ ಮೊದಲೇ ಇರಬೇಕು ನನ್ನ ಶಾಲೆ. ಹಿಂದೆ ಶಿವಮೊಗ್ಗ ಜಿಲ್ಲೆ ಶಾಂತವೇರಿ ಗೋಪಾಲಗೌಡ ಆ ಒಂದು ಚಳವಳಿಯಲ್ಲಿ ಪ್ರೇರಣೆ ಪಡೆದಂಥವ್ರು ಜೆ.ಎಚ್. ಪಟೇಲರಿಗೆ ಅಖಂಡ ಶಿವಮೊಗ್ಗ ಜಿಲ್ಲೆಯೊಳಗೆ, ಇವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ, ಆ ಕುರಿಗನೂರು ಶಾಲೆ ಯಾವ್ದು ಅವ್ರು ಕಲ್ತಾರ ಅದು ಇವತ್ತು ಒಂದು ರೀತಿ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಕೆಟ್ಟದ್ದು. ಸಾಹೇಬರು ಬೆಳಗ್ಗೆ ನಿನ್ನೆ ಬೆಳಗ್ಗೆ ಪತ್ರಿಕೆಯಲ್ಲಿ ಹೋದ್ಯಾರ. ಆಗ್ನಿಂದ ಒಂದು ಸದಿಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಜೆ.ಎಚ್. ಪಟೇಲರು ನನ್ನ ಹಿರಿಯಣ್ಣ, ಒಂದು ಏನಾರು ಮಾಡಬೇಕಲ್ಲ ಅಂಥೇಳಿ ಅವರು ಚರ್ಚೆ ಶುರು ಮಾಡ್ತಾರೆ. ಅದಕ್ಕೊಂದು ಕಾಯಕಲ್ಪ ಕೊಡಬೇಕು, ಆ ಶಾಲೆಯನ್ನು ಪುನರುಜ್ಜೀವನಗೊಳಿಸಬೇಕು. ಮತ್ತು ಈ ರಾಜ್ಯಕ್ಕೆ ಜೆ.ಎಚ್. ಪಟೇಲ್ರಂಥವ್ರು ಈ ರೀತಿ ಚಳವಳಿ ಸಮಾಜಕ್ಕೆ ಹಿನ್ನೆಲೆಯವರು ಹುಟ್ಟಿ ಬರಬೇಕು. ಆ ಹಿನ್ನೆಲೆ ಒಳಗೆ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಕಳು ಈ ರಾಜ್ಯವನ್ನೇ ಮುನ್ನಡೆಸುವಂಥ ಸಾಮರ್ಥ್ಯವನ್ನು ಹೊಂದೋರು ಮಾಡಿದರು. ಆ ಕಾರಣಕ್ಕಾಗಿ ಯಾವುದಾಗ್ತದೋ ಅದು ಸರ್ಕಾರದಿಂದ, ನೀವು ಹೇಳೋದಂಗೆ ಯಾರೋ ಸಹಾಯ ಸರ್ಕಾರ. ರಮೇಶ್ ಜಿಗಜಿಣಗಿ ಅವ್ರ ಮನಸ್ಸೊಳಗೆ ಅದು ಬಂದಿದ್ದೇನೆಂದ್ರೆ ಹೆಂಗೆ ಅವ್ರ ಊರಾಗ ಅವರೊಂದು ಮಾದರಿ ಶಾಲೆಯನ್ನು ಮಾಡ್ಯಾರ. ಜೆ.ಎಚ್. ಪಟೇಲ್ರದ್ದು ಈ ಶಾಲೆ ಹಿಂಗೆ ಉಳಿದೋದು ಅಂದ್ರೆ ಹಿಂಗೆ ಉಳಿಬಾರ್ದು ಅನ್ನೋಂಥ ಕಳಕಳಿ.
ಆ ಹಿನ್ನೆಲೆ ಒಳಗ ಇದಕ್ಕೊಂದು ಪುನರುಜ್ಜೀವನಗೊಳಿಸುವಂತ ಆ ಶಾಲೆಗೆ ಕಾಯಕಲ್ಪ ಕೊಡುವಂತ ನಿಟ್ಟಿನೊಳಗ ಒಂದು ವಿಶೇಷ ಪ್ರಯತ್ನ ಮಾಡಬೇಕು. ಆ ಮೂಲಕ ಈ ರಾಜ್ಯ ಕಂಡಂತ ಅತ್ಯಂತ ಮುತ್ಸದಿ ಮುಖ್ಯಮಂತ್ರಿ, ಅವ್ರು ಬರೀ ಮುತ್ಸದಿ ಅಲ್ಲ, ತಮ್ಮ ನಂತರ ಹಲವಾರು ಜನರನ್ನ ಬೆಳೆಸಿರುವಂತ ಒಬ್ಬ ರಾಜಕೀಯ ನಾಯಕ. ಅವ್ರು ಓದಿರೋ ಶಾಲೆ ಪುನರುಜ್ಜೀವನಗೊಂಡ್ರ ಮತ್ತು ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತದೆ ಅನ್ನೋಂಥ ಕಾರಣಕ್ಕಾಗಿ ಅವರು ಇವತ್ತು ತೀರ್ಮಾನವನ್ನು ತಗೊಂಡು ಇದನ್ನು ಮಾಡೋಣ ಅನ್ನುವಂಥ ಸದಿಚ್ಛೆಯನ್ನು ವ್ಯಕ್ತಪಡಿಸಿ ನಿಮ್ಮೆಲ್ಲರ ಮುಖಾಂತರ ರಾಜ್ಯಕ್ಕೆ ಇದೊಂದು ಮೆಸೇಜ್ ಹೋಗಲಿ. ನಾನು ಇದು ಹಿಂಗೆ ಬಂದಾಗ ಸೂಪ್ ಕೂತ್ಕೊಂಡ್ರೆ ಆಗಲ್ಲ, ನಾವು ಜವಾಬ್ದಾರಿ ತಗೋತೇವಪ್ಪ, ಸರ್ಕಾರ ಮಾಡ್ತದೋ ಬಿಡ್ತೋ, ಸರ್ಕಾರ ಮಾಡಿದ್ರೆ ಭಾಳ ಸಂತೋಷ. ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬರು ತಮ್ಮ ಸಂಪರ್ಕ ಅವ್ರಿಗೆ ಇರುವಂಥ ಒಂದು ಪಡೆದುಕೊಂಡು ಅದನ್ನು ಪುನರುಜ್ಜೀವನಗೊಳಿಸುವಂಥ ಕೆಲಸ ಮಾಡಿದ್ರೆ ನಾನು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸೊ ಇವತ್ತು ಜೆ ಎಚ್ ಪಟೇಲ್ ವಿಲ್ ಅಂತ ಹೇಳಿ ಅನ್ನೋ ಕಾರಣಕ್ಕಾಗಿ ಅವ್ರ ಕಲ್ತ ಸಾಲಿ ಇವತ್ತು ಅನಾಥ ಆಗಬಾರ್ದು ಅನ್ನೋಂಥ ಕಳಕಳಿ. ಅಲ್ಲಿ 15ರೊಳಗೆ 13 ಅಷ್ಟೇ ಚಲೋ ಅದ, ಎಲ್ಲ ಹಂಚಿನವೆ, ಎಲ್ಲ ಸೋರ್ತಾವ. ಒಂದು ಹಂಚು ಬಿದ್ರೆ ಗಾಯ ಆಗ್ಯದ ಒಂದು ಹುಡುಗಿಗೆ, ಹಣಿಗೆ ಮತ್ತು ಗದ್ದಕ್ಕೆ ಗಾಯ ಆಗ್ಯದ ಅನ್ನೋಂಥದ್ದು. ಅಂದ್ರೆ ಅಷ್ಟು ಶಿಥಿಲಾವಸ್ಥೆ ಒಳಗದ ಅನ್ನೋದು ಅವರ ಮನಸ್ಸು ಮಿಡುದು. ಇದನ್ನು ಮಾಡಬೇಕು, ಏನಾದರೂ ಕಾಯಕಲ್ಪ ಕೊಡಬೇಕು ಅನ್ನೋಂಥದ್ದು. ಇವತ್ತು ಜಿಗಜಿಣಗಿ ಸಾಹೇಬರು ಬಿಜಾಪುರ ಕಟ್ಟೆ ಸೀಮಿತ ಅಲ್ಲ, ಇವತ್ತು ಇಡೀ ರಾಜ್ಯದೊಳಗೆ ಎಲ್ಲೇ ಏನೇ ಆದರೂ ಇದೊಂದು ಸ್ಪಂದಿಸುವಂಥ ನಮ್ಮ ನಾಯಕರಾಗಿ ಅವರು ಸ್ಪಂದಿಸಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನನಗೆ ವಿಶ್ವಾಸ ಅದ ಖಂಡಿತ ಈ ಸಾಲಿ ಇದನ್ನ ನೋಡಿದ್ರೆ ಸಾಹೇಬರು ತೋರಿಸ್ತಾರೆ ನಿಮ್ಗೆ, ಆ ಸಾಲಿ ಪರಿಸ್ಥಿತಿ ನೋಡಿದ್ರೆ ಖಂಡಿತ ಅವ್ರ ಮನ ಮಿಡದಿದ್ರೊಳಗೆ ಏನು ಅತಿಶಕ್ತಿ ಇಲ್ಲ ಅನ್ನುವಂಥ ಮಾತಿದೆ. ಇದೊಂದು ಕಾಯಕಲ್ಪ ಆಗಲಿ ಅನ್ನುವಂಥದ್ರ ಬಗ್ಗೆ ಖಂಡಿತ ನಾವು ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಸಾಹೇಬ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಮೂಲಕ ಸರ್ಕಾರಿ ಶಾಲೆಗಳೆಲ್ಲವೂ ಕಾಯಕಲ್ಪ ಆಗಬೇಕು ಅನ್ನುವಂಥದ್ದಕ್ಕೆ ಒಂದು ಮುನ್ನುಡಿ ಬರ್ತದೆ. ಅಲ್ಲಿ ಭೇಟಿ ಬರ್ತಾರೆ. ಅದು ಪತ್ರಿಕೆಯಲ್ಲಿ ನಮಸ್ಕಾರ ನಿನ್ನೆ ನೋಡಿದೆ ಮರ, ತುಂಬಾ ಕೆಟ್ಟ ಅನಿಸ್ತು. ಅದು ಕಾರಿಗನೂರು ಸಾಲ ಹಿಂಗಾಗ್ಯದ ಅಂದ್ರೆ ಭಾಳ ಕೆಟ್ಟ ಜನ ನೋಡು. ಅದಕ್ಕಾಗಿ ಒಂದು ನಿರ್ಣಯಕ್ಕೆ ಬಂದಿನಿ, ಒಟ್ಟು ಏನಾದರೂ ಮಾಡಿ ಅದನ್ನು ಕಾಯಕಲ್ಪ ಮಾಡಿ ಅದನ್ನು ಕೆಲಸ ಮುಗಿಸ್ಬೇಕು ಅಂತ ನಿರ್ಣಯ ಮಾಡಿದ್ರಿ. ನಾನು ಮುಗಿಸ್ತಕ್ಕೆ ವ್ಯವಸ್ಥೆ ಮಾಡ್ತೀನಿ ಅದನ್ನು. ಹಾರಿ ಗುರುಗಳ ಹೌದಾ? ಹಾಂ ಆಯಿತು, ಮಾತಾಡು. ಆಯಿತು, ಮಾತಾಡು. ಆಯ್ತು.